ಒಂದು ಬಂದು ಕೂಡ ಒಂದು ದೀಪವನ್ನು ಹಚ್ಚಿದ್ವಿ ನಾವೆಲ್ಲ. ಆ ದೀಪವನ್ನು ಹಚ್ಚಿದ್ವು. ಅದರಲ್ಲಿ ಒಂದು ಮಾತು ಬರ್ತದೆ, ಆರತಿ ಹಿಡಿಯುವಳಾರೆ ಏ ಹೊನ್ನಿ ಅಂತ ಒಂದು ಮಾತು ಬರ್ತದೆ. ಒಬ್ಬ ಸಾಹಿತಿ ಮಾತನ್ನು ಬರೀತಾನೆ, ಆರತಿ ಹಿಡಿಯುವಳಾರೆ ಈ ಹೊನ್ನಿ. ಈ ಮಠ ಏನ್ ಮಾಡ್ತು ಅಂದ್ರೆ ಆರದೇ ಇರ್ತಕ್ಕಂಥ ಆರತಿಯನ್ನ ಈ ಮಠದಲ್ಲಿ ಹಿಂದಿನ ಪೂಜ್ಯರಿಬ್ಬರೂ ಹಚ್ಚಿ ಹೋಗಿದ್ದಾರೆ. ಆ ಹಚ್ಚಿ ಹೋಗಿರೋದನ್ನ ಮತ್ತೆ ಪರಮ ಪೂಜ್ಯರು ಅದಕ್ಕೆ ಹೆಚ್ಚಿನ ತಾಕತ್ತನ್ನ ಕೊಟ್ಟಿದ್ದಾರೆ. ಆ ಆರದೇ ಇರ್ತಕ್ಕಂಥ ಆರತಿ ಯಾವುದು ಅಂದ್ರೆ ಜ್ಞಾನ, ಅದನ್ನು ಕೊಟ್ಟಿದ್ದಾರೆ ಅವರು. ನೋಡ್ರಿ, ಅವರು ಇದರಲ್ಲಿ ಓದ್ತೀವಲ್ಲ, ಬರೇ ಸಾಲಿಯನ್ನ ಅಷ್ಟೇ ಮಾಡಿ ಬಿಡ್ಲಿಲ್ಲ ಅವರು. ಮನುಷ್ಯ ಬದುಕಲಿಕ್ಕೆ ಏನು ಬೇಕು ಅನ್ನೋದನ್ನ ಎಷ್ಟು ಚಂದ ಚಿಂತನೆ ಮಾಡಿದ್ದಾರೆ ನಮ್ಮ ಅಜ್ಜಾರು. ನೋಡ್ರಿ, ಅವರು ಬರೇ ನಾವೆಲ್ಲ ಬರೇ ಸಾಲಿ ತೆಗಿತೀವಿ, ಆ ಸಾಲಿ ತೆಗಿ, ಅದು ಒಂದಾದ ಕೂಡ ಒಂದು ತಕ್ಕೊಂತ ಹೋಗಿ ನಾವೆಲ್ಲ. ಅವರದ್ರ ಜೊತೆಗೆ ಬ್ಯಾಂಕ್ಗಳನ್ನ ತಕ್ಕೊಂತ ಹೋಗ್ಯಾರ. ಮನುಷ್ಯ ಬದುಕೋದು ರೊಕ್ಕದ ಮೇಲೆ. ಎಷ್ಟು ಚಂದದ, ಜ್ಞಾನನೂ ಬೇಕು, ರೊಕ್ಕನೂ ಬೇಕು, ಅದಕ್ಕೆ ತಿರುಗಿ ಭಕ್ತಿನೂ ಬೇಕು. ಭಕ್ತಿ, ಜ್ಞಾನ, ವೈರಾಗ್ಯ ಇವು ಮೂರು, ಭಕ್ತಿ, ಜ್ಞಾನ, ಕ್ರಿಯೆ ಇವು ಮೂರು ಇದ್ದಾಗ ಮನುಷ್ಯ ಬದುಕ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಜ್ಞಾನವನ್ನು ಕೊಟ್ಟರು. ಜ್ಞಾನವನ್ನು ಕೊಟ್ಟು ಅಷ್ಟೇ ಕೊಟ್ರೆ ಸಾಲದು ಅಂತಂತ ಹೇಳಿ ಕ್ರಿಯೆಗೆ ಬೇಕಾದಂತ ವ್ಯವಸ್ಥೆ ಬ್ಯಾಂಕನ್ನು ಕೊಟ್ಟರು. ಆ ಬ್ಯಾಂಕು ಜ್ಞಾನನೂ ಬಂತು, ಚಲೋ ರೊಕ್ಕನೂ ಬಂತು, ಮನೆಯನ್ನು ಕಟ್ಟಿಕೊಂಡು ಆಸ್ತಿಯನ್ನು ಮಾಡಿಕೊಂಡು ಮಕ್ಕಳನ್ನು ಓದಿಸಿದ್ರು. ಆದ್ರೆ ಒಂದು ಉಳಿತಲ್ಲ, ಭಕ್ತಿ ಒಂದು ಉಳಿತಲ್ಲ. ಅಂದ್ರೆ ಅವರು ಭಕ್ತಿಗೆ ಮಠವನ್ನ ಕಟ್ಟಿಕೊಟ್ರು ಅವರೆಲ್ಲ ಒಟ್ಟು. ಎಷ್ಟು ಚಂದ ವಿಚಾರಗಳು ನೋಡ್ರಿ ಎಲ್ಲ. ಭಕ್ತಿ, ಜ್ಞಾನ, ಕ್ರಿಯೆ ಇವು ಮೂರು ಮನುಷ್ಯನಿಗೆ ಬೇಕು. ಯಾಕೆ ಅಂದ್ರೆ ನೀವು ಹದ್ದು ನೋಡ್ರಿಲ್ಲ, ಹದ್ದು ನೋಡಿದ್ರಿ? ಯಾರೋ ಮಾತಾಡೋರು ಹೊಟ್ಟಸಿದೆ ನನಗೆ ಗೊತ್ತದ. ಹದ್ದು ನೋಡಿರಿ? ಹಾ ಅಂದ್ರೆ ನೀವು ಇದೀರಿ ಅಂತ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಸಮಸ್ಯೆಗಳು ಹೆಚ್ಚಾಗ್ತಾವೆಲ್ಲ ಒಟ್ಟು. ಅದಕ್ಕೆ ಹದ್ದು ನೋಡ್ರಿಲ್ಲ, ಮೇಲೆ ತಿರುಗುತ್ತಿರ್ತಾವ, ಹಾರಿ ಹೋಗಿರ್ತಾವ. ಭಾಳ ಕಡಿಮೆ ಆಗ್ಯಾವ. ಮೊದಲು ನಾವು ಸಣ್ಣವರಿದ್ದಾಗ ಭಾಳ ಇತ್ತು. ನಿರ್ಸೋಸಿ ಮಠಕ್ಕೆ ಬಂದಾಗಲೂ ಭಾಳ ಇತ್ತು. ಅವೆಲ್ಲ ಬಂದೆಲ್ಲ ಈಗ ಹಿಡ್ಕೊಂಡೆಲ್ಲ ಹೋಗ್ತಿತ್ತು. ಎಲ್ಲ ಒಟ್ಟು ಭಾಳ ಚಲೋ ಹದ್ದುಗಳೆಲ್ಲ ಒಟ್ಟು ಅವೆಲ್ಲ ನಮಗೂ ಒಟ್ಟು ರೈತರಿಗೆಲ್ಲ ಒಂದು ಇದಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ. ನೋಡ್ರಿ, ಹದ್ದಿಗೆ ಎಷ್ಟು ರೆಕ್ಕಿ ಇರ್ತಾವ ಯಾರಿಗೂ ಗೊತ್ತಿಲ್ಲ. ಅದ್ರ ಹೇಳ್ರಲ್ಲ, ಅದ್ರ ಎಷ್ಟು ಇದ್ರಿ ಅಂತ ಗೊತ್ತಾಗತ್ತೆ ನಮ್ಗೆ. ಹದ್ದಿಗೆ ಎಷ್ಟು ರೆಕ್ಕಿ ಇರ್ತಾವ? ನಮ್ಮಲ್ಲಿ 3 ಅದಾವ. ನೋಡ್ರಿ, 2 ರೆಕ್ಕೆ ಇದಾವ. ಒಂದು ಯಾವುದು ಅಂದ್ರೆ ಒಂದು ಜ್ಞಾನ, ಒಂದು ಕ್ರಿಯೆ. ಜ್ಞಾನ, ಕ್ರಿಯೆ, ಒಂದು ರೆಕ್ಕೆಗೆ ಜ್ಞಾನ ಇಟ್ಕೊಳ್ರಿ, ಒಂದು ರೆಕ್ಕೆಗೆ ಕ್ರಿಯೆ ಇಟ್ಕೊಳ್ರಿ. ಇವೆರಡನ್ನೂ ಬ್ಯಾಲೆನ್ಸ್ ಮಾಡುವುದು ಯಾವುದು ಅಂತಂತ ಹೇಳಿದ್ರೆ ಅದರ ಹಿಂದೆ ಒಂದು ಪುಚ್ಚ ಇರ್ತದೆ. ನೋಡ್ರಿಲ್ಲ, ಅದು ಹಾರ್ಬೇಕಾದ್ರೆ ನೋಡ್ರಿಬೇಕಾದ್ರೆ ನೀವು ಸುಮ್ಮನೆ ನೋಡ್ರಿ, ನೀವು ಹಾರ್ಬೇಕಾದ್ರೆ ರೆಕ್ಕೆ ಬಡಿಯೋದಿಲ್ಲ. ಆ ಪಕ್ಷಿ ರೆಕ್ಕೆ ಬಡಿಯೋದಿಲ್ಲ. ಮೇಲೆ ಹೋಗ್ಬೇಕಾದ್ರೆ ರೆಕ್ಕೆ ಬಡ್ಕೋತ್ ಮೇಲೆ ಹೋಗ್ತದೆ. ಅದು ಮ್ಯಾಲೆ ಹೋದ್ಮೇಲೆ ತಿರುಗಬೇಕಾದ್ರೆ ರೆಕ್ಕೆ ಬಡಿಯೋದಿಲ್ಲ. ಆದ್ರೆ ಬ್ಯಾಲೆನ್ಸ್ ಹೆಂಗೆ ಹಿಡಿಯುತ್ತೆ, ಇದು ನಾವಲ್ಲಿ ನೋಡೋದು. ಎಷ್ಟು ದೈವ ಎಷ್ಟು ಚಂದ ಕೊಟ್ಟನ ಅದಕ್ಕೆಲ್ಲ. ಅದಕ್ಕೆ ಬ್ಯಾಲೆನ್ಸ್ ಹೆಂಗೆ ಹಿಡಿಯುತ್ತೆ, ಇವೆರಡೂ ರೆಕ್ಕೆಗಳನ್ನ ಬಡದು ಮ್ಯಾಲೆ ಹೋದ್ಮೇಲೆ ಹಿಂದೆ ಪುಚ್ಚ ಇರ್ತದೆ. ಆ ಪುಚ್ಚವನ್ನು ಸ್ವಲ್ಪ ನೋಡ್ರಿ, ಹಿಂಗೆ ಮಾಡ್ತಿರತ್ತದ. ನೋಡ್ರಿ ಬೇಕಾದ್ರೆ ನೀವು ಹಾರಾಡ್ಬೇಕಾದ್ರೆ ನೋಡ್ರಿ ನೀವು, ಅದು ಹಿಂಗೆ ಮಾಡ್ತಿರೋದು ಯಾಕೆ ಮಾಡುತ್ತೆ ಅಂದ್ರೆ ಇಡೀ ಬ್ಯಾಲೆನ್ಸ್ನೆಲ್ಲ ಅದು ಹಿಡ್ಕೊಂತ ಬರ್ತದೆ ಎಲ್ಲ. ಎಲ್ಲೂ ಕೆಳಗೆ ಬೀಳಲಾರ್ದಂಗೆ ಅದು ಬ್ಯಾಲೆನ್ಸ್ ಅನ್ನ ಹಿಡ್ಕೊಂಡು ಬರ್ತದೆ. ನಮಗೆ ಸ್ವಾಮಿಗಳು ಏನು ಕೊಟ್ಟರು ಅಂದ್ರೆ ಜ್ಞಾನವನ್ನು ಕೊಟ್ಟರು. ಕ್ರಿಯೆ ಅಂದ್ರೆ ನೀವು ವ್ಯಾಪಾರ ಮಾಡ್ರಿ, ಹೊಲ ಮಾಡ್ರಿ, ಏನೇ ಮಾಡ್ರಿ, ರೊಕ್ಕ ಗಳಿಸ್ರಿ, ನೀವು ಚೆನ್ನಾಗಿ ಬದುಕ್ರಿ, ಬ್ಯಾಂಕಿನಾಗ ಇಟ್ಕೊಳ್ರಿ, ಫಿಕ್ಸ್ಡ್ ಡಿಪಾಸಿಟ್ ಇಟ್ಕೊಳ್ರಿ, ಇದೆಲ್ಲ ಇಟ್ಕೊಳ್ರಿ. ಖರೆ ಅತಿ ರೊಕ್ಕ ಹೆಚ್ಚಾತಂದ್ರೆ ಮನುಷ್ಯನ ಮನಸ್ಸು ಹೆಚ್ಚು ಕಡಿಮೆ ಆಗ್ತದೆ. ಆ ಹೆಚ್ಚು ಕಡಿಮೆ ಆಗ್ಲಾರ್ದಂಗ ಭಕ್ತಿಯನ್ನ ಇಟ್ರು, ಮಠಗಳನ್ನ ಇಟ್ರು ಅವರೆಲ್ಲ ಒಟ್ಟು. ಎಷ್ಟು ಚಂದ ಅದು ಭಕ್ತಿ. ಅದು ಈ ಪುಚ್ಚ ಆಯ್ತಲ್ಲ, ಇಡೀ ಅದನ್ನ ಬಾಡಿ ಬ್ಯಾಲೆನ್ಸ್ ಹಿಡಿಯುತ್ತೆ. ಹಂಗೆ ನಮ್ಮ ಜೀವನದ ಬ್ಯಾಲೆನ್ಸ್ ಅನ್ನ, ಎರಡರ ಬ್ಯಾಲೆನ್ಸ್ ಅಂದ್ರೆ ಜ್ಞಾನ ಮತ್ತು ಕ್ರಿಯೆಯ ಬ್ಯಾಲೆನ್ಸ್ ಅನ್ನ ಭಕ್ತಿ ಹಿಡಿಯುತ್ತೆ. ನಮ್ಮದು ಭಕ್ತಿ. ಅದಕ್ಕೆ ಕೂತ್ಕೊಂಡಿರಿ ನೀವು. ಭಕ್ತಿ ಇದ್ರೆ ಮಠಕ್ಕೆ ಬರ್ತೀರಿ, ರೊಕ್ಕ ಇದ್ರೆ ಮಠಕ್ಕೆ ಬರ್ತೀರಿ. ಅರ್ಜೆಂಟ್ ಐತ್ರಿ ಕೆಲಸ, ರೊಕ್ಕ ಎಣ್ಸೋದವು, ಬ್ಯಾಂಕಿಗೆ ಕಳ್ಸೋದೈತೆ ಅಂತ ಹೋಗಿಬಿಡ್ತೀವಿ ನಾವೆಲ್ಲ. ನೋಡಿ, ಅದನ್ನ ಎರಡನ್ನ ಮೂರನ್ನ ಎಷ್ಟು ಚೆನ್ನಾಗಿ ಅಪ್ಪಗಳು ಕೊಟ್ಟರು ಅಂದ್ರೆ ಸುಮ್ಮನೆ ಕೂತು ಚಿಂತನೆ ಮಾಡಿದರೆ ಒಬ್ಬ ಮನುಷ್ಯ ಬದುಕಲಿಕ್ಕೆ, ಒಬ್ಬ ಸ್ವಾಮಿ ಆದವನು, ಸನ್ಯಾಸಿ ಆದವನು, ಅವನಿಗೇನು ಬೇಕಾಗಿರೋದಿಲ್ಲ. ನೀವಿಷ್ಟು ಊಟ ಕೊಟ್ಟರು ಊಟ ಮಾಡಿಕೊಂಡ್ರೂ ಹೌದು. ಆದ್ರೆ ಅವರು ವಿಚಾರ ಮಾಡಿದ್ರು, ಆರದೇ ಇರ್ತಕ್ಕಂಥ ಆರತಿಯನ್ನ ಇವ್ರಿಗೆ ಕೊಟ್ರೆ ಇವರು ಮುಂದೆ ಕಾಯಮ್ಮಾಗಿ ಬೆಳ್ಕೊಂತ ಹೋಗ್ತಾರೆ. ಅದ್ರ ಜೊತೆಗೆ ಭಕ್ತಿನೂ ಉಳ್ಕೊಂತ ಹೋಗ್ತದೆ. ಎಷ್ಟು ಚಂದ ಉದಾಹರಣೆಯನ್ನ ಕೊಡ್ತಾರೆ ಅವರೆಲ್ಲ ಒಟ್ಟು. ಜ್ಞಾನ ಮತ್ತು ಕ್ರಿಯೆ, ಅದಕ್ಕೆ ಮತ್ತೆ ಭಕ್ತಿ.
ಅದಕ್ಕೆ ಅವ್ರು ಹೇಳಿದ್ರು, ಶರಣರು ಒಂದು ಮಾತಾಡ ಬಹಳ ತುಂಬಾ ಚೆನ್ನಾಗಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅಂದ್ರು ಅವ್ರು. ನೋಡ್ರಿ, ನೀರೆಂಬ ಪೃಥ್ವಿಯ ಮೇಲೆ ಅಲ್ಲಿಲ್ಲ, ನಾವು ಅಂತೀವಿ 3 ಭಾಗ ನೀರು ಐತಿ, 1 ಭಾಗ ಪೃಥ್ವಿ ಐತಿ ಅಂತ ನಾವು ಹೇಳ್ಕೊತ ಬರ್ತೀವಿ. ಅವ್ರೇನು ಹೇಳಿದ್ರು ಅಂತಂದ್ರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅಂದ್ರೆ ಅವ್ರು. ನಾವು ಬದುಕೋದೆಲ್ಲ ಭಕ್ತಿ ಮೇಲೆ. ರೈತ ಇರಲಿ, ಭೂಮಿ ಮೇಲೆ ಭಕ್ತಿ ಇದ್ದಾಗಲೇ ಚಲೋ ಕೆಲಸ ಮಾಡ್ತಾನೆ. ವ್ಯಾಪಾರದಾಗ ಭಕ್ತಿ ಇದ್ದಾಗಲೇ ಹಣ ಬರ್ತದೆ. ಅದನ್ನು ಹೆಂಗೆ ಬಳಸಬೇಕು, ಹೆಂಗೆ ಮಾಡಬೇಕು, ಜನರ ಕೂಡ ಹೆಂಗೆ ಮಾತನಾಡಬೇಕು, ಇದೆಲ್ಲ ಬರ್ತಕ್ಕಂಥ ಕ್ರಿಯೆಯಲ್ಲಿ ಬರ್ತಕ್ಕಂಥ ಕೆಲಸ. ಬರೀ ಜ್ಞಾನ ಹೊಂದಿದ್ರೆ ಸಾಲದು, ಕ್ರಿಯೆನೂ ಬೇಕು ಅಂದ್ರು ಆಚಾರ. ಆ ಕ್ರಿಯೆ ಜೊತೆಗೆ ಭಕ್ತಿನೂ ಬೇಕು ಅಂದ್ರೆ ಇವು 3 ಸಮ್ಮಿಲಿತವಾಗಿದ್ದಾಗ ಒಂದು ಜೀವನ ಬಹಳ ತುಂಬಾ ಚೆನ್ನಾಗಿ ಆಗ್ತದೆ, ಮಠ ತುಂಬಾ ಚೆನ್ನಾಗಿ ಬೆಳೀತದೆ, ಸಂಸಾರಿಗಳು ತುಂಬಾ ಶಾಂತವಾಗಿರ್ತಾರೆ. ನೋಡಿ ಎಷ್ಟು ಚಂದ. ಒಬ್ಬ ಸನ್ಯಾಸಿ ಆದವನು ಅಲ್ಲಿಂದ ಇಲ್ಲಿವರೆಗೆ ತಿರುಗಿದ್ರು. ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಇಲ್ಲಿ ಬಂದ ಮೇಲೆ ಹೋಗ್ತಾ ದಾರಿ ಒಳಗೆ ಏನು ನಡ್ಕೊಂಡು ಹೋಗ್ಯಾರೋ, ಬರ್ತಾ ಬರ್ತಾ ಏನು ನಡ್ಕೊಂಡು ಹೋಗ್ಯಾರೋ, ಎಷ್ಟು ನೋವು ಅನುಭವಿಸ್ಯಾರೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದ್ರೆ ನಮ್ಮ ಜನ ಸುಖವಾಗಿರ್ಲಿ, ಈ 3ರ ಮೇಲೆ ನಿಂತ್ಕೊಂಡು ಅವರು ಸುಖವಾಗಿ ಬದುಕಲಿ ಅಂತಂತ ಹೇಳಿ ನಿಮಗೆ ಈ 3ರನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರಿ. ಅದ್ರ ಮೇಲೆ ಎಷ್ಟು ಜನ ಬದುಕಿದ್ದೀರಿ, ಎಷ್ಟು ಜನ ಬದುಕಿಸಿದಿರಿ. ನಮ್ಮ ಅಜ್ಜಾರು, ಒಬ್ಬ ಅಜ್ಜಾರು, 2 ಅಜ್ಜಾರು ಎಷ್ಟು ಅದ್ಭುತವಾಗಿ ಕೆಲಸವನ್ನ ಮಾಡಿದ್ರು ಅಂದ್ರೆ ಮನುಷ್ಯ ಏನು ಎಲ್ಲಿ ತಪ್ಪದಾನೆ ತಪ್ಪಲಾರ್ದಂಗ 3ರನ್ನ ಕೊಟ್ಟು ಬಿಟ್ರವರೆಲ್ಲ. ನೋಡಿ, ನಾವು ತಿದ್ದುಕೊಳ್ಳಲಿಕ್ಕೆ ಜ್ಞಾನ ಬೇಕು, ಕೆಲಸ ಮಾಡಲಿಕ್ಕೆ ಕ್ರಿಯೆ ಬೇಕು, ಅವೆರಡನ್ನೂ ಬ್ಯಾಲೆನ್ಸ್ ಇಡಲಿಕ್ಕೆ ಒಂದು ಭಕ್ತಿ ಬೇಕು. ಅದಕ್ಕೆ ಅವ್ರು ಹೇಳಿದ್ರು, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಅಂತ ಹೇಳಿ ಚೆನ್ನಾಗಿ ಬರೀತಾರೆ ನೋಡ್ರಿ. ಗುರುವೆಂಬ ಬೀಜ, ಈ ಗುರುವನ್ನ ಮತ್ತೆ ನಿಮಗೆ ಕೊಟ್ಟು ಹೋದ್ರು. ಅವ್ರು ಮತ್ತೊಬ್ಬ ಗುರುವನ್ನ ಕೊಟ್ಟರು, ಅವ್ರು ಹೋದ್ಮೇಲೆ ಮತ್ತೆ ಇವ್ರ ಗುರುವನ್ನ ತಗೊಂಡ್ರಿ. ನೋಡಿ, ಬ್ಯಾಲೆನ್ಸ್ ಅನ್ನ ಹಿಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಏನೈತಲ್ಲ, ಅದು ಎಲ್ಲದನ್ನೂ ಬದುಕಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ತದೆ. ಅದಕ್ಕೆ ಆರದಾರತಿ ಹಿಡಿಯುವಳಾರೆ ಏ ಹೊನ್ನಿ ಅಂತಂತ ಹೇಳಿದವ. ಎಷ್ಟು ಜನ ಇದೆಲ್ಲ ಆದಂತ ಒಂದು ಘಟನೆ ನಿಮಗೆ ಹೇಳಿ ಮುಗಿಸ್ತೀನಿ. 1-2 ತಾಸು ಆಗತ್ತೆ. ಹೇಳ ತಾಕತ್ತಿಲ್ಲ, ಹೋಗ್ಯಾವ ಧ್ವನಿ ಎಲ್ಲ ಹೋಗ್ಯಾವ. ಯಾಕಂದ್ರೆ ಇಷ್ಟೋ ತನಕ ನೀರು ಸಿಕ್ಕಿಲ್ಲ, ಊಟನೂ ಸಿಕ್ಕಿಲ್ಲ. ಒಬ್ಬೊಬ್ಬರೇ ಮಾತಾಡಕತ್ತಾರ. ಎಟಂದಿ ಬಿಡ್ತಾರಪ್ಪ ಮಾರಾಯ ಇವ್ರು ಚಾಲು ಮಾಡಿದ್ರು, ಮಧ್ಯೆ ಸತ್ಕಾರ ಬಂತು, ಇನ್ನು ಯಾವಾಗ ಬಿಡ್ತಾರೆ ಇವರು, ಯಾವಾಗ ಬಿಡ್ತಾರೋ ನೀವು ಅಂತ ತಿಳ್ಕೊಂಡಿರ್ತಿರಲ್ಲ. ನಾವು ಅಂತೀವಿ ಯಾವಾಗ ಮುಗಿದತ್ತೋ, ಜಲ್ದಿ ಊಟಕ್ಕೆ ಹೋದೋ ನಾವು ಅಂತಿರ್ತೀವಲ್ಲ. ಎಲ್ಲರಿಗೂ ಶರೀರನೇ ಇಲ್ಲ, ಶರೀರ ಬಿಟ್ಟು ಏನು ಬದುಕೋದು ಎಲ್ಲ ಒಟ್ಟು. ಎಷ್ಟು ಚಂದ ನೋಡ್ರಿ ಎಲ್ಲ ಒಟ್ಟು. ಒಬ್ಬ ಹೆಣ್ಮಗಳು ಎಲ್ಲವನ್ನೂ ಇಟ್ಟುಕೊಂಡು ಬದುಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಬ್ಬ ಹೆಣ್ಮಗಳು. ಇಂಥವು ಬಹಳಷ್ಟು ಉದಾಹರಣೆಗಳು ನಿಮ್ಮ ದೇಶದಲ್ಲಿದ್ದಾವೆ. ಇಂಡಿಯಾ ತುಂಬ ಸಿಗ್ತಾವು, ಪರದೇಶ ತುಂಬ ಸಿಗ್ತಾವ. ಜ್ಞಾನ, ಭಕ್ತಿ, ಜ್ಞಾನ, ಕ್ರಿಯೆ ಇಟ್ಕೊಂಡ್ರು 3ನೂ ಇಟ್ಕೊಂಡ್ರು ಬೇಕಾದಂಗೆ ಬದುಕ್ಬೋದು. ಗಂಡು ಮಕ್ಕಳು ಬದುಕಿದ್ದಾರೆ, ಹೆಣ್ಮಕ್ಳು ಬದುಕಿದ್ದಾರೆ. ಸುಮಕ್ಕೆ 1-2 ಉದಾಹರಣೆಗಳನ್ನು ನಿಮಗೆ ಕೊಡ್ತೀನಿ. ಅಂದ್ರೆ ಅಂಥವನ್ನು ಹೇಳಿದ್ರೆ ನಿಮಗೆ ಸ್ವಲ್ಪ ಹಿಡಿಸ್ತದೆ. ಧರ್ಮವನ್ನು ಇಟ್ಟ ತನಕ ಎಲ್ಲ ಹೇಳಿದಾರೆಲ್ಲ. ನೋಡಿ, ಒಬ್ಬ ಹೆಣ್ಮಗಳು ಚೆನ್ನೈದಲ್ಲಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಕಲಿತಾಳೆ. BA ತನಕ ಕಲಿತಾಳೆ. BA ತನಕ ಕಲಿತ ಮೇಲೆ ಮ್ಯಾರೇಜ್ ಆಗಬೇಕಾಗತ್ತೆ. ಒಬ್ಬನ ಪ್ರೀತಿ ಮಾಡಿ ಮ್ಯಾರೇಜ್ ಆಗ್ತಾಳೆ. ಮ್ಯಾರೇಜ್ ಆದಮೇಲೆ ಮುಂದೆ ಏನಾಗುತ್ತೆ ಅಂದರೆ 2 ವರ್ಷ ತುಂಬ ಚೆನ್ನಾಗಿರ್ತಾನೆ. 3ನೇ ವರ್ಷಕ್ಕೆ ಅವನು ತೀರ್ಥ ತಗೊಳ್ಳುವಂಥ ವ್ಯವಸ್ಥೆ ಚಾಲುವಾಗತ್ತೆ. ಗೊತ್ತಲ್ಲ ತೀರ್ಥ ಅಂದ್ರೆ ಗೊತ್ತಾಗುತ್ತಲ್ಲ. ಎಲ್ಲ ಕಡೆ ಅಂಗಡಿ ಬಂದವಲ್ಲ, ಮೊದಲು ಅಲ್ಲೊಂದಿದ್ದು ಈಗ ಅವ್ರಿಗೆ ಹೆದರಿಕೆನೇ ಇಲ್ಲ. ಅಂಗಡಿ ಡೈರೆಕ್ಟ್ ಹೋಗ್ತಾರೆ, ಡೈರೆಕ್ಟ್ ಬರ್ತಾರೆಲ್ಲ. ತೀರ್ಥ ತಗೊಳ್ಳೋ ವ್ಯವಸ್ಥೆ ಬಂದು ಸುಮಾರು 5 ವರ್ಷ ಅವನು ಕೂಡ ಜೀವನ ಮಾಡಿದ್ರು ಸಹಿತ ಮಕ್ಕಳಾಗಲಿಲ್ಲ. ಆದರೆ ಅವನು ಮಾತ್ರ ಕುಡಿಯೋದು ಬಿಡಲಿಲ್ಲ. ಬಹಳಷ್ಟು ದಿವಸ ಸಾಯಂಕಾಲ ಬಂದು ಬಡಿಯೋದು, ಮಾಡೋದು, ಬೈಯೋದು ಇವೆಲ್ಲ ಮಾಡ್ಕೊತ ಹೋದ. ಆ ತಾಯಿಗೆ ತಲೆಯೊಳ್ಳಿ ಬದಲಾವಣೆ ಬಂತು. ಬೇಡ, ನಾನು ಕಲಿತಂಥ ಜ್ಞಾನವನ್ನು ಉಪಯೋಗ ಮಾಡ್ಕೊಳ್ಳೋಣ ತಡಿ ಅಂತ ಹೇಳಿ ತಿರುಗಿ ತಾಯಿ ಹತ್ರ ಹೋದ್ಲು. ಆ ತಾಯಿ ಹೇಳಿದ್ದು, ಒಂದು ಒತ್ತೋ ಗಾಡಿ ಮಾಡಿಕೊಡ್ತೀನಿ ನಿನಗೆ. ಚೆನ್ನೈದಾಗ ಒಂದು ದೊಡ್ಡ ಬೀಚ್ ಅದ, ಏಷ್ಯಾದಾಗ ದೊಡ್ಡ ಬೀಚ್ ಅದ. ಆ ಬೀಚ್ನಾಗ ಹೋಗಿ ಯಾರ 4 ಹಣ್ಣು ಏನಾರ ತಿಂತಾರೆ, ನಿನಗೆ ಏನಾರ ಸಿಗುತ್ತೆ, ಹೋಗಿ ಬದುಕೋಣ ಅಂತ ಹೇಳಿ ತಾಯಿ ಕಳಿಸ್ಕೊಟ್ರು. ಮೊದಲನೇ ದಿವಸಕ್ಕೆ 1 ಆಣಿ ಲಾಭ ಆಯ್ತು. ಅವನ ಹತ್ರ ಬಂದು ಅಳಕತ್ತಿದ್ಲು. ಅದಕ್ಕೆ ಕಲ್ತ ಜ್ಞಾನ ಉಪಯೋಗ ಆಗಲಿಲ್ಲ, ಕ್ರಿಯೆ ಉಪಯೋಗ ಆಗಕತ್ತು. ಅಂದ್ರೆ ಕೆಲಸ ಮಾಡ್ಬೇಕಾಗ್ತಲ್ಲ. ಒತ್ತೋ ಗಾಡಿ ತೊಗೊಂಡಾಗ ಕ್ರಿಯೆ ಚಾಲುವಾತಿಲ್ಲ. ಇಲ್ಲಿ ಭಕ್ತಿ ಜ್ಞಾನ ಇತ್ತು, ಇಲ್ಲಿ ಕ್ರಿಯೆ ಚಾಲುವಾತ. ಆಮೇಲೆ ತಾಯಿ ಹೇಳಿದ್ಲು, 4 ದಿವಸ ಹಿಂಗಾಗುತ್ತೆ, ಸುಮಕ್ಕೆ ಹೋಗುನಿ ಅಂತ ಹೇಳಿ. ಸುಮಕ್ಕೆ ಹೋಗ್ಲು. ಆಮೇಲೆ ಮತ್ತೆ ಮರುದಿವ್ಸ ಹೋದ್ಲು. ಯಾರೋ ಒಂದಿಷ್ಟು ತೊಗೊಂಡ್ರು, ತಿಂದರು, ರುಚಿ ಆಯ್ತು. ದಿವಸ ಬರಕತ್ತಿರು, ದಿವಸ ತಿಂದರು. ಸುಮಾರು 1 ವರ್ಷ ಹೋದ ಮೇಲೆ ಒಬ್ಬ ಪ್ರಿನ್ಸಿಪಾಲ್ ಬರ್ತಾನೆ. ಅಲ್ಲಿ ಬಂದು ಸಾಯಂಕಾಲ ಬಂದು 4 ಗಂಟೆಗೆ ಬಂದು ಒಂದಿಷ್ಟು ಏನೋ ತಿಂತಾನೆ. ಅವ ಬಹಳ ರುಚಿ ಇರ್ತದೆ. ಆ ತಾಯಿ ಕೇಳ್ತಾನೆ, ಏನಿಲ್ಲ
ನಮ್ಮ ಶಾಲೆ ಒಳಗೊಂದು ಹೋಟೆಲ್ ನಡೆಸೋದು ಬರ್ತೀಯೇನೋ ಅಂತ ಕೇಳ್ತಾರೆ. ಇಲ್ಲ ತಾಯಿ ಕೇಳಿ ಬರ್ತೀನಿ, ಆದರೆ ನಿಮ್ಮ ಅಡ್ರೆಸ್ ಕೊಡ್ರಿ ನಾನೇ ಬರ್ತೀನಿ. ಇಲ್ಲ ನಿಮ್ಮ ಅಡ್ರೆಸ್ ಕೊಡ್ರಿ ನಾನೇ ಬರ್ತೀನಿ ಅಂತ ಹಾಕಿ. ಅವಾಗ ತಾಯಿ ಕೇಳಿದಾಗ ಇಲ್ಲ ಭಾಳ ಚಲೋ ಸಿಗ್ತಲ್ಲ, ಹೋಗು ಸ್ವಲ್ಪ ನೋಡಿ ಹೋಗಿ ಅಲ್ಲಿ ಏನದು ಎಲ್ಲ ನೋಡಿಕೊಂಡು ಚಾಲು ಮಾಡು, ನಾನೆಲ್ಲ ಹಿಂದಿರ್ತೀನಿ ಅಂತಂತ ಹೇಳಿ ತಾಯಿ ಪ್ರೋತ್ಸಾಹ ಕೊಟ್ಟಲು. ಕ್ರಿಯೆ ಚಾಲುವಾತು ನೋಡಿರಲಿಲ್ಲ, ಕ್ರಿಯೆ ಚಾಲುವಾತು, ಬೇಕಾದಷ್ಟು ಕ್ರಿಯೆಗಳ ಕೆಲಸ ಚಾಲುವಾದವು. ಸುಮಾರು 18 ಶಾಲೆಗಳಲ್ಲಿ ಹೋಟೆಲನ್ನು ನಡೆಸಿದ್ದಕ್ಕಿ. 18 ಶಾಲೆಗಳಲ್ಲಿ ಒಬ್ಬ ಹೆಣ್ಣುಮಗಳು ನೋಡ್ರಿ, ಜ್ಞಾನ ಮತ್ತು ಕ್ರಿಯೆ ಎರಡನ್ನ ಬಳಸಿಕೊಂಡು ಪರಿಣಾಮ ಏನಾಯ್ತು ಅಂದರೆ ದಿವಸಕ್ಕೆ ಆರ್ಥಿಕತೆ ಬೆಳ್ಕೊತಾ ಹೋಯ್ತು. ತಾಯಿ ಖುಷಿಯಾದ್ಲು, ತಾಯಿ ತೀರ್ಕೊಂಡು ಮಾಡೋದೇನು ಅಂತಂತ ಹೇಳೋದಕ್ಕೆ ಒಂದು ಹೆದರಲಿಲ್ಲ ಆಕಿ. ಅದನ್ನೇ ಮತ್ತೆ ಮುಂದುವರಿಸ್ಕೊಂತ ಹೋದ್ಲು. ಜಾಗ ತಗೊಂಡು ಹೋಟೆಲ್ಗಳು ಕಟ್ಟಿದ್ಲು. 14 AC ಹೋಟೆಲ್ಗಳು ಕಟ್ತಾಳೆ ಒಬ್ಬಳೆ ಹೆಣ್ಮಗಳಕ್ಕೆ. ಹೆಸರು ಸರೋಜಾ ಅಂತ ಹೇಳಿ. ಇದು ಪೇಪರ್ಗಳೆಲ್ಲ ಬಂದಿತ್ತು, ಎಲ್ಲ ಒಟ್ಟು ಪುಸ್ತಕನೂ ಬಂದದ್ದು ಎಲ್ಲ ಒಟ್ಟು 7-8 ಜನರು ಇಂಥವರೆಲ್ಲ ಚಿತ್ರೀಕರಣ ಮಾಡಿ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಆದರೆ ಅಷ್ಟಕ್ಕೆ ಬಿಡಲಿಲ್ಲ. ತನ್ನಂಗೆ ಎಷ್ಟು ಮಂದಿಗೆ ನೋವಾಗಿತ್ತು ಅಂಥವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಕೆಲಸವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದು. ಇಲ್ಲಿ ನಾನು ಹೇಳೋದೇನು ಅಂತಂದ್ರೆ, ಒಂದು ಕಡೆ ಜ್ಞಾನ, ಒಂದು ಕಡೆ ಕ್ರಿಯೆ, ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ, ಮನಸ್ಸಿನಲ್ಲಿ ಬರ್ತಕ್ಕಂಥ ಭಕ್ತಿ, ಹಣವನ್ನು ಖರ್ಚು ಮಾಡಿ ಭಕ್ತಿಯನ್ನು ಏನು ಮಾಡಿದ್ದು ಅವ್ರ ಜೀವನನೂ ಚಲೋ ಆಯ್ತು, ಇವ್ರ ಜೀವನನೂ ಚಲೋ ಆಯ್ತು. ಇಂಥವ್ರು ಎಷ್ಟು ಜನ ಬೇಕು ನಿಮಗೆಲ್ಲ? ಬಹಳಷ್ಟು ಜನ ಇವತ್ತೆಲ್ಲ ನಮ್ಮ ದೇಶದಲ್ಲಿಂಥ ತಾಯಿಯಂದ್ರೆ ಬಹಳಷ್ಟು ಜನ ಅದ. ಇವತ್ತು ಬಸವಣ್ಣ ಲಂಡನ್ದಲ್ಲಿ ಕೂತ ಅಂದ್ರೆ ನಾವೆಲ್ಲ ಅಂತೀವಿ ಅವನು ಕುಂಡ್ರಿಸಿದ, ಇವನು ಕುಂಡ್ರಿಸಿದ, ಸರ್ಕಾರ ಕುಂಡ್ರಿಸ್ತು, ಇದು ಕುಂಡ್ರಿಸ್ತು, ಇಟ್ಟು ರೊಕ್ಕ ಖರ್ಚು ಮಾಡ್ತು ಅಂತ ಹೇಳ್ತೀವಿ. ಮೂಲ ಇರೋದು ಏನು ಅಂತಂದ್ರೆ ಅವ್ರ ತಾಯಿ, ಆ ಹುಡುಗನ ತಾಯಿ, ಧೀರಜ್ ಪಾಟೀಲ್ ಅಂತ ತಾಯಿ. ಅವನು 50 ವಚನಗಳನ್ನು ಶಾಲೆ ಮನೆಯಲ್ಲಿದ್ದಾಗ ಚಲೋ ಬೈಪಾಟ್ ಮಾಡಿಸಿರ್ತಾಳೆ. ಅಲ್ಲಿ ಹೋದಾಗ ಆಕೆ ಗೊತ್ತಾಗತ್ತೆ, ಇದಕ್ಕೆ ಗೊತ್ತಾಗತ್ತೆ. ಅವಾಗ ಗುಲ್ಬರ್ಗಕ್ಕೆ ಹೋದಾಗ MBBS ಕಲಿಯಕ್ಕೆ ಹೋದಾಗ ಅಲ್ಲಿಯೂ ಸ್ವಲ್ಪ ಅಭ್ಯಾಸ ಮಾಡ್ತಾನೆ. ಲಂಡನ್ಗೆ ಹೋಗ್ತಾನೆ, FRCS ಆಗ್ತಾನೆ, ಅಲ್ಲಿ ಗವರ್ನರ್ ಆಗ್ತಾನೆ, MP ಆಗ್ತಾನೆ, ಎಲ್ಲ ಆಗ್ತಾನೆ. ಇದನ್ನೇ ಓದ್ತಾನೆ, ಆಮೇಲೆ ಕೊಡ್ತಾನೆ. ಆಮೇಲೆ ಅವರೆಲ್ಲ ಕುತ್ಕೊಂಡನ್ನೆಲ್ಲ ಕುಂಡಿಸ್ತಕ್ಕಂಥ ನಾವು ಅಂತೀವಿ ಕುಂಡಿಸಿರು ಅಂತೀವಿ ನಾವು. ಆದರೆ ಅದರ ಹಿಂದೆ ಒಬ್ಬ ತಾಯಿ ಇದ್ದಾಳೆ, ಜ್ಞಾನವನ್ನು ಕೊಟ್ಟಂಥ ತಾಯಿ ಇದ್ದಾಳೆ. ಎಷ್ಟು ಜನ ಬೇಕು ನಿಮಗೆಲ್ಲ ಗೊತ್ತದೆ. ಗೂಗಲ್ದಲ್ಲಿ ಹೊಡೆದ್ರೆ ಸಿಗ್ತದೆ. ನಿಮ್ಮ ಆಸ್ಟ್ರೇಲಿಯಾದಲ್ಲಿ ಒಂದು ಮಗು ಹುಟ್ಟುತ್ತದೆ. ಅವರು ಲಗ್ನ ಆಗಿರ್ತಾರೆ, ದೇಶಕ್ಕೆ ಒಂದು ಒಳ್ಳೆಯ ಮಗು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಲಗ್ನ ಆಗ್ತಾರೆ. ನೋಡಿ ಎಂತೆಂಥ ಹೆಣ್ಮಕ್ಳು ಇರ್ತಾರೆ, ಎಲ್ಲರಿಗೂ ಎಂತೆಂಥ ಬುದ್ಧಿ ದೇವರು ಚಲೋ ಕೊಟ್ಟಿರ್ತಾನೆ. ಒಂದು ಒಳ್ಳೆ ದೇಶಕ್ಕೆ ಕೊಡಬೇಕು ಅಂತ. ಅದಕ್ಕೆ ನಮ್ಮ ಹೆಣ್ಮಕ್ಳು ಹಾಡ್ತಾರಲ್ಲ, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ ಅಂದಕ್ಕಿ. ನೋಡಿ ಎಂಥ ಒಂದು ವಿಚಾರ. ಹರಕು ಬಟ್ಟೆ, ಸರಿಯಾಗಿ ತಲೆಗೆ ಎಣ್ಣಿಲ್ಲ ಆ ಕಾಲಕ್ಕೆ, ಮೈ ಮುಚ್ಚಿಕೊಳ್ಳಲಿಕ್ಕೆ ಸರಿಯಾಗಿ ಬಟ್ಟೆ ಇಲ್ಲ, ಹೊಟ್ಟೆ ತುಂಬ ಊಟ ಇಲ್ಲ. ಆದರೆ ಏನಂತಳಕ್ಕೆ, ನನ್ನ ಮಗ ಜಗತ್ತಿಗೆ ಜ್ಯೋತಿ ಆಗಲಿ ಅಂತಳ, ಮನೆಗೆ ಜ್ಯೋತಿ ಆಗಲಿ ಅನ್ನಲಿಲ್ಲ, ಊರಿಗೆ ಜ್ಯೋತಿ ಆಗಲಿ ಅನ್ನಲಿಲ್ಲ. ಎಂಥ ವಿಶಾಲ ನೋಡ್ರಿ ತಾಯಿಗಳದೆಲ್ಲ, ಎಂಥ ವಿಶಾಲ. ಹಂಗೆ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಹೆಣ್ಮಗಳಿಗೆ ಲಗ್ನ ಆಗುತ್ತೆ. ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡ್ಕೊತಾರೆ, ಒಂದು ಚಲೋ ಮಗು ಕೊಡೋಣ ದೇಶಕ್ಕೆ ಅಂತಂತ ಹೇಳಿ. ದೇಶಕ್ಕೆ ಒಂದು ಮಗು ಹುಟ್ಟುತ್ತದೆ. ಆ ಮಗುಗೆ ಭಾಳ ಜನರಿಗೆ ಗೊತ್ತದೆ ಇದೆಲ್ಲ. ಮಗು ಹುಟ್ಟಿದ ಮೇಲೆ ಶಾಲೆಗೆ ಸೇರ್ಸಕ್ಕೆ ಹೋಗ್ತಾರೆ. ಶಾಲೆಯವರು ಸೇರಿಸ್ಕೊಳ್ಳೋದಿಲ್ಲ. ಈ ಹುಡುಗರನ್ನ ನೋಡಿದರೆ ನಮ್ಮ ಶಾಲೆಗೆ ಯಾರೋ ಎಲ್ಲ ಹುಡುಗರು ಅಭ್ಯಾಸ ಮಾಡಲ್ಲ, ಬರೀ ನೋಡ್ಕೊಂಡು ಕೊಟ್ಟಿರ್ತಾರೆ, ಬೇಡ ಕರ್ಕೊಂಡು ಹೋಗ್ರಿ ಅಂತಾರೆ. ಹಿಂಗೆ ಎಲ್ಲ ಶಾಲೆ ಅಡ್ಡಾಡಿದ ಮೇಲೆ ಕೋರ್ಟ್ಗೆ ಹೋಗ್ತಾಳೆ. ಕೋರ್ಟ್ಗೆ ಇದು ಕೊಡ್ತದೆ, ಅಡ್ಮಿಷನ್ ತೊಗೊಂಡು ಕೊಡ್ತದೆ. ಅಡ್ಮಿಷನ್ ಮಾಡ್ಕೊತಾರೆ. ಆಮೇಲೆ ಯಾವ ಮೊದಲು ಶಾಲೆಗೆ ಹೋಗಿಲ್ಲ ಅದೇ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡ್ತಾಳೆ. ಹುಡುಗ ಓದ್ತಾನೆ. ಓದಿ ಏನಾಗ್ತಾನೆ ಅಂದರೆ BCom ಆಗ್ತಾನೆ, ಅವೆಲ್ಲ ಈ MCom ಆಗ್ತಾನೆ. ಒಂದು ಕರಿಯರ್ ಗೈಡೆನ್ಸ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ನೋಡಿ ಎಂಥ ವಿಚಾರ. ತಾಯಿ ಜ್ಞಾನವನ್ನು ಕೊಟ್ಟು ಇವನು ಅಭ್ಯಾಸವನ್ನು ಮಾಡಿದ, ಕ್ರಿಯೆ ಆಯ್ತು, ಕರ್ಮ ಆಯ್ತು, ಚಲೋ ಕೆಲಸ ಮಾಡಿದ. ಇವೆರಡರ ಫಲವಾಗಿ ಅವನಿಗೆ ಒಂದು ದೊಡ್ಡ ಹುದ್ದೆ ಸಿಕ್ತು. ದೊಡ್ಡ ಹುದ್ದೆ ಸಿಕ್ಕ ಮೇಲೆ ಆ ದೇಶದ ಜನ, ಸರ್ಕಾರ ಅವನಿಗೆ ಯುವರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಆ ಯುವರತ್ನ ಪ್ರಶಸ್ತಿಯನ್ನು ತಗೊಂಡ ಮೇಲೆ ಅನೇಕ ಸ್ನೇಹಿತರು ಕೇಳ್ತಾರೆ, ಅವನ ಜೊತೆಗಿದ್ದ ಸ್ನೇಹಿತರು ಕೇಳ್ತಾರೆ, ಏನೋ ತಮ್ಮ ನಿನಗೆ ಪ್ರಶಸ್ತಿ ಸಿಕ್ತು, ನಿನಗೇನು ಅನ್ನಿಸ್ತದೆ ಅಂತ ಕೇಳಿದಾಗ, ನಮಗೂ ಎಲ್ಲ ಸಿಕ್ಕಾಗ, ಎಲ್ಲರಿಗೂ ಸಿಕ್ಕಾಗ ಪತ್ರಿಕೆಯವ್ರಿಗೆ ಬಂದು ಕೇಳ್ತಾರಲ್ಲ, ಒಟ್ಟು ನಿಮ್ಗೇನು ಅನ್ನಿಸ್ತದೆ, ಸಂತೋಷ ಆಗಿತ್ತೋ, ದುಃಖ ಆಗಿತ್ತೋ, ರೊಕ್ಕ ಬಂದ್ವೋ ಇಲ್ಲೋ, ಬಂದು ರೊಕ್ಕ ಏನು ಮಾಡಿದಿಲ್ಲ ಕೇಳ್ತಾರಲ್ಲ. ಹಂಗೆ ಕೇಳಿದ್ರು. ಅವನು ಎರಡೇ ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಅಂತ ಹೇಳಿದ್ರೆ, ದೇವರು ನನಗೇನು ಕೊಟ್ಟಿಲ್ಲ, ಅದಕ್ಕೆ ದೇವರನ್ನು ನಾನು ಬೈತೀನಿ. ಎಷ್ಟು ಚಂದ ಮಾತಾಯ್ತು ನೋಡ್ರಿ. ದೇವರು ನನಗೇನು ಕೊಟ್ಟಿಲ್ಲ. ನಿಮಗೂ ಯಾವಾಗಾರ ಭಾಳ ತ್ರಾಸಾದಾಗ ನೀವು ದೇವ್ರನ್ನ ಬೈತಿರಲ್ಲ, ಇಷ್ಟು ದೇವ್ರ ಪೂಜೆ ಮಾಡಿದ್ರು, ಏನು ಮಾಡಿದ್ರು ದೇವ್ರ, ನಾವು ಎಲ್ಲಿರ ನಾವು ದೇವ್ರ ಅಂತ ನಾವು ಬೈತೀವಲ್ಲ.
ಹಂಗೆ ಅವನು ಬೈದ, ನನಗೇನು ಕೊಟ್ಟಿಲ್ಲ ಅದಕ್ಕೆ ದೇವರನ್ನ ಬೈತೀನಿ, ದೇವರು ನನಗೇನು ಕೊಟ್ಟಿದ್ದಾನೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಅಂದವ. ಎಷ್ಟು ಚಂದ ಮಾತು ನೋಡ್ರಿ, ಎರಡೇ ಮಾತು. ಎಲ್ಲರಿಗೂ ಆಶ್ಚರ್ಯ ಯಾಕೆ ಅಂತ ಈ ಮಾತನ್ನು ಯಾಕೆ ಹೇಳಿದ ಅಂದರೆ, ಏನು ಮಗು ಹುಟ್ಟಿತ್ತಲ್ಲ ಆ ಮಗುವಿಗೆ 2 ಕಾಲಿದ್ದಿಲ್ಲ. ಕಾಲು 2 ಇದಾವಲ್ಲ, 4 ಅದಾವ 2 ಅದಾವ 2 ಇದಾವ. ಕೈ 2 ಇದ್ದಿಲ್ಲ. ಏನೂ ಇಲ್ಲಾರದ ಮಗುವನ್ನ ಒಬ್ಬ ತಾಯಿ ದೇಶಕ್ಕೆ ಬೇಕಾಗಿ ತಯಾರು ಮಾಡ್ತಾಳೆ. ಇದು ಹಬ್ಬಗಳು ಕೊಟ್ಟಂತ ಜ್ಞಾನ ನಿಮಗೆಲ್ಲ. ಹಬ್ಬಗಳು ಏನು ಕೊಟ್ಟು ಅಂದ್ರೆ ಈ ಜ್ಞಾನವನ್ನು ಕೊಟ್ಟರು. ಯಾವುದನ್ನು ತಲೆ ಮೇಲೆ ಕೈ ಎತ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಇವು 3 ಇಟ್ಕೊಳ್ರಿ, ನೀವು ರಘುಕವಿರು ಬೇಕಾಗ್ತೀರಿ ತಗೊಳ್ರಿ, ಎಲ್ಲ ನಮ್ಮ ಮಟ್ಗಳು ಬರ್ತಾರೆ, ಎಲ್ಲರೂ ಚಲೋ ಆಗ್ತಾರೆ ತಗೊಳ್ರಿ ಅಂತ ಕೊಟ್ಟರು ಅವ್ರು. ನೋಡಿ, 2 ಕೈ ಇಲ್ಲ, 2 ಕಾಲಿಲ್ಲ, ಅದಕ್ಕೆ ದೇಶಕ್ಕೆ ಆದರ್ಶ ಒಬ್ಬ ಮಗನಾಗಿ ಬರ್ತಾನೆ. ಆ ತಾಯಿ ಎಷ್ಟು ಶ್ರಮ ಮಾಡಿರ್ಬೇಕು. ಆಕಿಗೂ ನರ್ಸಕಿ ಈ ಹೊಟ್ಟೆಯಲ್ಲಿ ಒಂದು ಸಣ್ಣ ಕೈ ಇತ್ತು, ಅದರಿಂದನೇ ಬರೆಸುವಂಥ ಕೆಲಸವನ್ನ ಮಾಡಿಲ್ಲಕ್ಕೆಲ್ಲ. ಒಟ್ಟು ಒಂದು ಸಣ್ಣದ ಕೈ, ಅದು ಒಂದಿಷ್ಟೇ ಕೈ, ಒಂದಿಷ್ಟೇ ಕಾಯಿ, ಇವೆಲ್ಲ ಒಂದು ಬೆಳ್ಳುಗಳು, ಅದನ್ನೇ ತಿಕ್ಕಿ ತೀಡಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿ ಪೆನ್ ಹಿಡಿಯಂಗೆ ಮಾಡಿ ವ್ಯವಸ್ಥಿತವಾಗಿ ಕೊಡ್ತಾಳೆ. ಅದರಲ್ಲೇ ಆಶ್ಚರ್ಯವಾಗಿ ಅವನು ಬದುಕ್ತಾನೆ. ಆಕೆಗೂ ಖುಷಿ ಅನ್ನಿಸ್ತದೆ, ಇಂಥ ಒಂದು ಮಗು ಹುಟ್ಟಿದ್ರು ಸಹಿತ ದೇಶಕ್ಕೆ ಒಬ್ಬ ಯುವರತ್ನಾಗಿ ಬಂದ, ಸಾಕು ನನಗೆ ಮತ್ತೇನು ಬೇಕಾಗಿದೆ, ತಾಯಿಗೆ ಮತ್ತೇನು ಬೇಕಾಗಿದೆ ಅಂತ ಆಕೆನೂ ಖುಷಿ ಪಟ್ಲು. ಇಲ್ಲಿ ಏನು ಕಾಣ್ತೇವೆ? 3 ಕಾಣ್ತೀವಿ ನಾವು. ಭಕ್ತಿನೂ ಕಾಣ್ತೀವಿ ನಾವು, ಜ್ಞಾನನೂ ಕಾಣ್ತೀವಿ, ಕ್ರಿಯೆನೂ ಕಾಣ್ತೀವಿ, ತಿರುಗಿ ಭಕ್ತಿನೂ ಕಾಣ್ತೀವಿ. ಏನು ಮಾಡಿದ ಮಾತ್ರ 100 ಮಕ್ಕಳಿಗೆ ಎಲ್ಲ ಒಟ್ಟು ಕರಿಯರ್ ಗೈಡೆನ್ಸನ್ನು ಕೊಟ್ಟ. ಅಂದರೆ ಮನುಷ್ಯ ಹೆಂಗೆ ಬದುಕಬೇಕು ಅಂತ ಕೊಟ್ಟ. ತನ್ನನ್ನು ತಾನು ದಾನ ಮಾಡಿಕೊಂಡು ಭಕ್ತಿಯನ್ನು ಕೊಟ್ಟ. ಅಲ್ಲೆಲ್ಲ ನೋಡ್ರಿ, ಆ ಭಕ್ತಿಯ ಬ್ಯಾಲೆನ್ಸ್ ಹಿಡ್ಕೊತ ಹೋಗ್ತಾ ಒಂದೆಲ್ಲ ಒಟ್ಟು. ಹಿಂಗೆ ಮನುಷ್ಯ ಬದುಕಬೇಕಾದ್ರೆ ಇವು 3 ಬಹಳ ಅವಶ್ಯಕತೆ ನಮಗೆ. ಒಂದು ಜ್ಞಾನನೂ ಬೇಕು, ಅದರ ಅಭ್ಯಾಸ ಮಾಡಬೇಕು, ಅಭ್ಯಾಸ ಜೊತೆಗೆ ಕ್ರಿಯೆನೂ ಬೇಕು. ಕ್ರಿಯೆ ಅಂದರೆ ಚೆನ್ನಾಗಿ ಅಭ್ಯಾಸ ಮಾಡಿ ಬರೆದ ತಯಾರು ಮಾಡಿ ನಾವು ನೌಕರಿಗೆ ಹೋಗ್ತಕ್ಕಂಥ ವ್ಯವಸ್ಥೆ, ಕೊಟ್ಟ ನೌಕರಿಯನ್ನು ಬಹಳ ಚೆನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆ. ಅದರ ಜೊತೆಗೆ ಮತ್ತೆ ನಾವು ಏನು ಮಾಡಬೇಕು ಅಂದರೆ ಭಕ್ತಿಯಲ್ಲಿ ಸಮಾಜಕ್ಕೆ ಏನಾದರೂ ಋಣ ತೀರಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊತಾನೆ ಬಂದಿದ್ದೀರಿ ಎಲ್ಲ. ನೋಡ್ರಿ, ಎಂತೆಂಥ ಊರೆಲ್ಲ ನೆಹರು ಬಂದು ಹೋಗಿದ್ದಾರೆ, ಆಮೇಲೆ ನಿಮ್ಮ ಕೆ ಹನುಮಂತಯ್ಯ ಬಂದು ಹೋಗಿದ್ದಾನೆ, ಜಗ್ತಿ ಬಂದು ಹೋಗಿದ್ದಾನೆ, ಎಂತೆಂಥ ಜನ. ಆ ಕಾಲಕ್ಕಿಂತ ವ್ಯವಸ್ಥೆ ಇಲ್ಲದ ಕಾಲಕ್ಕೆ ನಿಮ್ಮೂರ ಪುಸ್ತಕದಲ್ಲಿ ಅದೆಲ್ಲ ಬಂದದ ನೋಡ್ರಿ. ಆ ಕಾಲಕ್ಕೆ ಎಂತೆಂಥ ಜನ ಎಲ್ಲ ನಿಮ್ಮೂರಿಗೆಲ್ಲ ಬಂದು ಹೋಗಿದ್ದಾರೆ ಎಲ್ಲ ಒಟ್ಟು. ಅದಕ್ಕೆ ಯಾವಾಗಲೂ ನಾವು ಎಚ್ಚರವಾಗಿರಬೇಕಾದ್ರೆ 3 ನಮಗೆ ಮಕ್ಕಳಿಗೆ ಬೇಕು ಅಂತಂತೇಳಿ ಪರಮ ಪೂಜ್ಯ ಮಹಾಸ್ವಾಮಿಗಳು ತಾವು ಅನುಷ್ಠಾನ ಮಾಡಿ ಆನಂದವಾಗಿ ಕುಂಡಿರ್ಬೋದಾಗಿತ್ತು, ಕುಂಡಿರ್ಲಿಲ್ಲ. ಅವ್ರು ಏನು ಹೇಳಿದ್ರು ಅಂತಂದ್ರೆ, ಆರದೇ ಇರತಕ್ಕಂಥ ಆರತಿಯನ್ನು ನಿಮಗೆಲ್ಲ ಕೊಟ್ಟು ಹೋಗ್ತಾರೆ. ಅದನ್ನು ಪರಮ ಪೂಜ್ಯ ಮಹಾಸ್ವಾಮಿಗಳವರು ತಮ್ಮ 12ನೇ ವರ್ಷದ ಸಿಂಹಾಸನದಲ್ಲಿ ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಟು ನೋಡಿ, ದಿವಸಕ್ಕೆ ಒಂದೊಂದು ಚಿಂತನೆಯನ್ನು ಇಟ್ಟುಕೊಂಡು ಬಂದಾರೆ. ಬೇರೆ ಬೇರೆ ಚಿಂತನೆಯನ್ನು, ಸಮಾಜದ ಬಗ್ಗೆ ಬೇಕಾದಂಥ ಚಿಂತನೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು, ಮನುಷ್ಯ ತುಂಬ ಚೆನ್ನಾಗಿ ಬೇಕಾಗಿರೋದು 3 ಅಂತ ಹೇಳಿ ಪರಮ ಪೂಜ್ಯ ಮಹಾಸ್ವಾಮಿಯವರು ನಿಮಗೆಲ್ಲ ಈ 3 ಬಹಳ ವ್ಯವಸ್ಥಿತವಾಗಿ ಕೊಟ್ಟದ್ದನ್ನು ಪರಮ ಪೂಜ್ಯ ಮಹಾಸ್ವಾಮಿ ಅದಕ್ಕೆ ಜೊತೆಗೆ ಕಳಶವಿಟ್ಟಂತೆ. ಅಂಥ ಕಳಶ ಇಡಲಿಲ್ಲ ಅವರು, ಬಂಗಾರದ ಕಳಶ ಇಡಲಿಲ್ಲ ಅವರು, ವಜ್ರದ ಕಳಶ ಇಟ್ಕೊಂಡ. ಅದನ್ನು ಭೇದಿಸಕ್ಕೆ ಬರೋದಿಲ್ಲ. ಮತ್ತು ಅವರು ಜ್ಞಾನವನ್ನು ಹೆಚ್ಚಿಗೆ ಅದು ಮಾಡ್ತಕ್ಕಂಥ, ನಿಮಗೆಲ್ಲ ಕೊಡ್ತಕ್ಕಂಥ ಒಳ್ಳೆಯ ಪುಸ್ತಕಗಳನ್ನು ಬರೆದು ನಿಮ್ಮ ಕೈಗೆ ಕೊಡ್ತಕ್ಕಂಥ, ನಮ್ಮೂರು ಏನಿತ್ತು ರಘುಕವಿ ಅನ್ನೋದನ್ನು ಯುವಕರಿಗೆ ಬೇಕು ಅಂತಂತ ಹೇಳಿ ಇಲ್ಲಿ ಕಲಾವಿದರಿದ್ದಾರೆ, ಸಾಹಿತಿಗಳಿದ್ದಾರೆ, ಆರ್ಟಿಸ್ಟ್ ಇದ್ದಾರೆ. ಇವರದಲ್ಲಿ ನಮ್ಮಲ್ಲಿ ಭಾಳ ನಮ್ಮ ವಿದ್ಯಾರ್ಥಿ ಇದ್ದಾಗ ಮಹಾದೇವ್ ಕವಿಶಕ್ತಿ ಅಂತಂತ ಇದರಲ್ಲೆಲ್ಲ ಇದ್ದಾರೆ. ಅವರು ಈಗ ನಾನು ನೋಡಿದ್ದವ್ರನ್ನ, ನಾನು ವಿದ್ಯಾರ್ಥಿ ಇದ್ದಾಗ ಹುಬ್ಬಳ್ಳಿ 3000 ಮಠದಲ್ಲಿ ಒಂದು ಪ್ರದರ್ಶನ ಇಟ್ಟಿದ್ರು. ಅವರು ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ. ಎಲ್ಲ ಸುಮಾರು ಒಂದು 6 ತಿಂಗಳು, 1 ತಿಂಗಳ 10 ದಿವಸ ಇತ್ತದು. ಅದನ್ನು ಉದ್ಘಾಟನೆಗೆ ಯಾರು ಬಂದಿದ್ರು ಅಂದರೆ ಸರೋಜಿನಿ ಮಹಿಷಿ ಬಂದಿದ್ರು ಅವಾಗ. ಅಲ್ಲ, ಸರೋಜಿನಿ ಮಹಿಷಿ ಅಂತ ಯಾರಿದ್ದಾರೆ, ಅವರು MP ಇದ್ರು. ಅವರು ಅಲ್ಲಿ ಆ ಭಾಗದ MP ಇದ್ರು. ಸರೋಜಿನಿ ಮಹಿಷಿ ಅವರು MP ಅವರು ಬಂದಿದ್ರು. ಅದು ಉದ್ಘಾಟನೆಗೆ ಹುಬ್ಬಳ್ಳಿ 3000 ಮಠದ ದೇವರುಗಳು ಉದ್ಘಾಟನೆಗೆ ಬಂದಿದ್ರು. ಅದನ್ನೆಲ್ಲ ವ್ಯವಸ್ಥೆ ನಾವು ಮಾಡಿದ್ವಿ. ಈಗ ಅವ್ರನ್ನ ನೋಡಿದ್ವಿ, ಭಾಳ ಖುಷಿಯಾದ. ನಾವು ಸುಮಾರು 40-50 ವರ್ಷಗಳ ನಂತರ ನಮ್ಮದು ಭೇಟಿ, ಅವ್ರದ ನಮ್ಮದು ಭೇಟಿ. ಅವ್ರು ಇಲ್ಲಿ ನಾವು ಅಲ್ಲಿ ಹೋಗೋದು, ಅವ್ರು ಇಲ್ಲಿ ಹೋಗೋದು. ಹೀಗೆಲ್ಲ ಈ ಸ್ವಾಮಿಗಳ ಜನ ಹಂಗೆ ಎಲ್ಲಿ ಹೋಗ್ತೀವಿ ಏನು ಗೊತ್ತಾಗೋದಿಲ್ಲ, ಎಲ್ಲಿ ಉಣ್ತೀವೋ ಎಲ್ಲಿ ಬರ್ತೀವೋ ಎಲ್ಲಿ ಬದುಕ್ತೀವೋ ಏನೋ ಗೊತ್ತಾಗೋದಿಲ್ಲ. ನಮ್ಮದು ನಿಮ್ಮದು ಹಂಗೆ ಎಲ್ಲಿ ಉಣ್ತೀರೋ ಎಲ್ಲಿ ಬದುಕ್ತೀರೋ, ಸಸಿಯಾಗಿ ಎಲ್ಲೋ ಬರ್ತೀರಿ, ಮತ್ತು ಮುಂಬೈಗೆ ಹೋಗ್ತೀರಿ, ಪ್ರದೇಶಕ್ಕೆ ಹೋಗ್ತೀರಿ ಹಂಗೆ. ಆದರೆ ಎಲ್ಲಿ ಹೋದರೂ ಸಹಿತ ಇವು 3 ಮಾತ್ರ ಇರಬೇಕು ಅನ್ನೋಕ್ಕೆ ಪರಮ ಪೂಜ್ಯ ಮಹಾಸ್ವಾಮಿಗಳು ಭಕ್ತಿ ಜ್ಞಾನ ಮತ್ತು ಭಕ್ತಿ ಜ್ಞಾನ ಕ್ರಿಯೆಯನ್ನು ನಮಗೆ
ಬಹಳ ವ್ಯವಸ್ಥಿತವಾಗಿ ಕೊಟ್ಟು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಪರಮ ಪೂಜ್ಯ ಮಹಾತ್ಮರು ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಮುಂದೆ ನೀವೆಲ್ಲ ಶ್ರೀಶೈಲ ದೇವರುಗಳವರ ಆಶೀರ್ವಚನವನ್ನು ಕೇಳಿ ನೀವೆಲ್ಲ ಭಕ್ತಿವಂತರಾಗಿ ಮತ್ತೆ ನಿಮ್ಮ ಮಠವನ್ನು ಶ್ರೀ ಮಠವನ್ನು ಇನ್ನಷ್ಟು ಉತ್ತರ ಮಟ್ಟಕ್ಕೆ ಎತ್ತರ ಮಟ್ಟಕ್ಕೆ